ನಮಸ್ಕಾರ ವೀಕ್ಷಕರೇ, ರೆಕ್ಟಿಫಿಕೇಶನ್ ಡೀಡ್ ಬಗ್ಗೆ ಸುಪ್ರೀಂ ಕೋರ್ಟ್ ಇತ್ತೀಚೆಗೆ ಒಂದು ಮಹತ್ವದ ತೀರ್ಪನ್ನು ನೀಡಿತ್ತು. ಏನು ಆ ವಿಚಾರ ಅನ್ನೋದಾದರೆ, ಸಾಮಾನ್ಯವಾಗಿ ರೆಕ್ಟಿಫಿಕೇಶನ್ ಡೀಡ್ ಅಂದರೆ ತಿದ್ದುಪಡಿ ಪತ್ರ ಅನ್ನೋದು ಕೇವಲ ಕೆಲವೊಂದು ಆ ಡಾಕ್ಯುಮೆಂಟಲ್ಲಿರುವಂಥ ದೋಷಗಳು ಅಥವಾ ಕೈ ಬರಹದಿಂದ ಆಗಿರುವಂಥ ತಪ್ಪುಗಳು, ಗಡಿಗಳನ್ನು ಗುರುತಿಸಲಿ ಆಗಿರುವಂಥ ತಪ್ಪುಗಳು ಅಥವಾ ಮೆಜರ್ಮೆಂಟಲ್ಲಿ ಆಗಿರ್ಬೋದು ಅಥವಾ ಮಾಲೀಕರ ಹೆಸರುಗಳಲ್ಲಿರುವಂಥ ಕೆಲವೊಂದು ಮಿಸ್ಟೇಕ್ಗಳಾಗಿರ್ಬೋದು ಅಥವಾ ಡಾಕ್ಯುಮೆಂಟ್ ನಂಬರ್ಗಳಲ್ಲಿರುವಂಥ ಮಿಸ್ಟೇಕ್ಗಳನ್ನ ಸರಿಪಡಿಸ್ಲಿಕ್ಕೆ ಅಂತ ಇರುವಂಥದ್ದು ತಿದ್ದುಪಡಿ ಪತ್ರ. ಈ ಒಂದು ತಿದ್ದುಪಡಿ ಪತ್ರದಿಂದ ಇಡೀ ಸರ್ವೆ ನಂಬರನ್ನೇ ಬದಲಾಯಿಸ್ಬೋದಾ ಅಥವಾ ಯಾರು ಮೂಲ ಮಾರಾಟಗಾರರು ಇರ್ತಾರೆ ಅವರ ಒಪ್ಪಿಗೆ ಇಲ್ಲದೆ ಒಂದು ತಿದ್ದುಪಡಿ ಪತ್ರವನ್ನು ಕಾರ್ಯಗತಗೊಳಿಸ್ಬೋದಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ನೀಡಿರುವಂಥ ತೀರ್ಪು ಮಹತ್ವದಾಗಿರುತ್ತೆ. ಆ ಒಂದು ಡಾಕ್ಯುಮೆಂಟಲ್ಲಿರೋ ಸಣ್ಣ ಪುಟ್ಟ ತಪ್ಪುಗಳನ್ನು ಮಾತ್ರ ತಿದ್ದುಪಡಿ ಮಾಡಲು ಬಳಸ್ಬೋದು ಮತ್ತು ಮೂಲ ಮಾರಾಟಗಾರರ ಒಪ್ಪಿಗೆ ಇಲ್ಲದೆ ಕ್ರಯಪತ್ರದಲ್ಲಿರುವ ಆಸ್ತಿಯ ಗುರುತನ್ನು ಅಂದರೆ ಸರ್ವೆ ನಂಬರನ್ನು ಬದಲಾಯಿಸೋಕೆ ಸಾಧ್ಯ ಇಲ್ಲ ಅಂತೇಳಿ ಸುಪ್ರೀಂ ಕೋರ್ಟ್ ನೀಡಿರುವಂಥ ತೀರ್ಪು. ಯಾವ ವಿಚಾರವಾಗಿ ಅಂದರೆ ವೆಂಕಟೇಶ್ ಅಂಡ್ ಅನದರ್ ವರ್ಸಸ್ KM ವೆಂಕಟಮುನಿಯಪ್ಪ ಈ ಒಂದು ಕೇಸ್ನಲ್ಲಿ ಈ ತೀರ್ಪನ್ನು ನೀಡಿರುವಂಥದ್ದು. ಈ ಸೈಟೇಷನ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೋಡಿ. ತಿಮ್ಮದಾಸಪ್ಪ ಸರ್ವೆ ಸಂಖ್ಯೆ 1/4ರಲ್ಲಿರುವ ಆಸ್ತಿಯನ್ನು ಹೊಂದಿದ್ರು. ಅದನ್ನು ಅವರು 1971ರಲ್ಲಿ ಮಾರಾಟ ಮಾಡಿದ್ರು. ಆ ನಂತರ 2 ಬಾರಿ ಆಸ್ತಿ ಬದಲಾಯಿತು ಮತ್ತು ಅಂತಿಮವಾಗಿ 1973ರಲ್ಲಿ KM ವೆಂಕಟಮುನಿಯಪ್ಪ ಅಂದರೆ ವಾದಿ ಯಾರಿರ್ತಾರೆ ಅವರು ಖರೀದಿ ಮಾಡಿದ್ರು. ಅಂದರೆ ವಾದಿಯ ಕಡೆಯವರು ಖರೀದಿ ಮಾಡಿದ್ರು. ಪ್ರತ್ಯೇಕವಾಗಿ 1982ರಲ್ಲಿ ಸರ್ಕಾರವು ತಿಮ್ಮದಾಸಪ್ಪ ಅವರಿಗೆ ಸರ್ವೆ ಸಂಖ್ಯೆ 162ರ ಬೇರೆ ಆಸ್ತಿಯನ್ನು ಮರು ಮಂಜೂರು ಮಾಡಿತ್ತು. 1997ರಲ್ಲಿ ವಾದಿ ಮತ್ತು ಅವರ ಮಾರಾಟಗಾರರ ನಡುವೆ ತಿದ್ದುಪಡಿ ಪತ್ರವನ್ನು ಕಾರ್ಯಗತಗೊಳಿಸಲಾಯಿತು. 1973ರ ಮಾರಾಟ ಪತ್ರದಲ್ಲಿ ದಾಖಲಾಗಿರುವ ಸರ್ವೆ ಸಂಖ್ಯೆಯನ್ನು ತಪ್ಪಾಗಿ ನಮೂದಿಸಲಾಗಿದೆ ಮತ್ತು ಸರ್ವೆ ಸಂಖ್ಯೆ 1/4ರ ಬದಲಿಗೆ ಸರ್ವೆ ಸಂಖ್ಯೆ 162 ಎಂದು ಓದಿರಬೇಕು ಅಂತೇಳಿ ಪ್ರತಿವಾದಿಸಲಾಯಿತು. ಮೂಲ ಮಾಲೀಕರಾದ ತಿಮ್ಮದಾಸಪ್ಪ ಈ ತಿದ್ದುಪಡಿ ಪತ್ರದಲ್ಲಿ ಯಾವುದೇ ಸೈನನ್ನು ಕೂಡ ಮಾಡಿರಲಿಲ್ಲ. 2005ರಲ್ಲಿ ತಿಮ್ಮದಾಸಪ್ಪ ಸರ್ವೆ ಸಂಖ್ಯೆ 162ಅನ್ನು ತಮ್ಮ 2 ಗಂಡು ಮಕ್ಕಳ ನಡುವೆ ವಿಭಜನೆ ಮಾಡಿದ್ರು. 1997ರ ತಿದ್ದುಪಡಿ ಪತ್ರದ ಆಧಾರದ ಮೇಲೆ ಈ ವಿಭಜನೆಯನ್ನು ಪ್ರಶ್ನಿಸಿ ವಾದಿಯು ಸರ್ವೆ ಸಂಖ್ಯೆ 162ರ ಮೇಲೆ ಮಾಲೀಕತ್ವವನ್ನು ಪ್ರತಿಪಾದಿಸಿ ಮೊಕದ್ದಮೆಯನ್ನು ಹೂಡಿದ್ರು. ವಿಚಾರಣಾ ನ್ಯಾಯಾಲಯವು ವಾದಿಯು ಸರ್ವೆ ಸಂಖ್ಯೆ 1/4 ಮತ್ತು 162 ಒಂದೇ ಆಸ್ತಿಯನ್ನು ಉಲ್ಲೇಖಿಸುತ್ತದೆ ಎಂದು ಸಾಬೀತುಪಡಿಸಲು ವಿಫಲರಾಗಿದ್ದಾರೆ ಎಂದು ಅಭಿಪ್ರಾಯಪಟ್ಟು ಮೊಕದ್ದಮೆಯನ್ನು ವಜಾಗೊಳಿಸಿತ್ತು. ದಾಖಲೆಗಳಲ್ಲಿ ದಾಖಲಾಗಿರುವ ಆಸ್ತಿ ಗಡಿಗಳನ್ನು ಹೋಲಿಸಿದರೆ ನಂತರ ಮೊದಲ ಮೇಲ್ಮನವಿ ನ್ಯಾಯಾಲಯವು ಈ ತೀರ್ಮಾನವನ್ನು ರದ್ದುಗೊಳಿಸಿತ್ತು ಮತ್ತು ಹೈಕೋರ್ಟ್ ಮೊದಲ ಮೇಲ್ಮನವಿ ನ್ಯಾಯಾಲಯದ ತೀರ್ಪನ್ನು ದೃಢಪಡಿಸಿತ್ತು. ಇದರಿಂದ ಬೇಸತ್ತ ತಿಮ್ಮದಾಸಪ್ಪ ಅವರ ಪುತ್ರರು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ರು. ದೋಷವನ್ನು ಸರಿಪಡಿಸುವ ನೆಪದಲ್ಲಿ ಮೂಲ ವರ್ಗಾವಣೆದಾರರ ಭಾಗವಹಿಸುವಿಕೆ ಇಲ್ಲದೆ ಇಂದಿನ ವರ್ಗಾವಣೆಯ ವಿಷಯವನ್ನು ತಿದ್ದುಪಡಿ ಪತ್ರವು ಬದಲಾಯಿಸಲು ಸಾಧ್ಯ ಇಲ್ಲ ಅಂತೇಳಿ ಸುಪ್ರೀಂ ಕೋರ್ಟ್ ಅಭಿಪ್ರಾಯಪಟ್ಟಿರುವಂಥದ್ದು. ಡೆಮೋಡಾಟ್ ಕ್ವಾಡ್ ನಾನ್ ಹ್ಯಾಬಿಟ್ ಅನ್ವಯ ಆಗುತ್ತೆ. ಇದರಲ್ಲಿ ಯಾವುದೇ ವ್ಯಕ್ತಿಯು ತಾನು ಹೊಂದಿರುವುದಕ್ಕಿಂತ ಉತ್ತಮವಾದ ಬಿರುದನ್ನು ನೀಡಲು ಸಾಧ್ಯ ಇಲ್ಲ ಎಂಬ ಸೂತ್ರವನ್ನು ಪ್ರಸ್ತಾಪಿಸುತ್ತಾ ತಿಮ್ಮದಾಸಪ್ಪ ಸರ್ವೆ ಸಂಖ್ಯೆ 162ಅನ್ನು ಎಂದಿಗೂ ನೀಡದ ಕಾರಣ ಪ್ರತಿವಾದಿ ಸಂಖ್ಯೆ 3 ಅದಕ್ಕೆ ಯಾವುದೇ ಬಿರುದನ್ನು ಪಡೆದಿಲ್ಲ ಮತ್ತು ಪರಿಣಾಮವಾಗಿ ಪ್ರತಿವಾದಿ ಸಂಖ್ಯೆ 4 ಯಾವುದೇ ಬಿರುದನ್ನು ಪಡೆಯಲು ಸಾಧ್ಯವಿಲ್ಲ ಎಂದು ನ್ಯಾಯಾಲಯ ಅಭಿಪ್ರಾಯಪಟ್ಟಿತ್ತು. ಪ್ರತಿವಾದಿ ಸಂಖ್ಯೆ 4ರಿಂದ ಕಾರ್ಯಗತಗೊಳಿಸಲಾದ ತಿದ್ದುಪಡಿ ಪತ್ರವು ವಾದಿಯ ಮೇಲೆ ಸರ್ವೆ ಸಂಖ್ಯೆ 162ರ ಶೀರ್ಷಿಕೆಯನ್ನು ನೀಡಲು ಸಾಧ್ಯ ಇಲ್ಲ, ಏಕೆಂದರೆ ಉತ್ಪನ್ನ ಶೀರ್ಷಿಕೆಯು ಅದು ಬಡೆದ ಶೀರ್ಷಿಕೆಯನ್ನು ಮೀರಲು ಸಾಧ್ಯವಿಲ್ಲ. ಸುಪ್ರೀಂ ಕೋರ್ಟ್ ಈ ಒಂದು ವಿಚಾರಗಳನ್ನ ಗಮನಿಸ್ತಾ ಹೇಳಿರೋವಂಥ ವಿಚಾರ ಏನು ಅಂದರೆ, ಯಾವುದೇ ಒಂದು ತಿದ್ದುಪಡಿ ಪತ್ರದಲ್ಲಿ ಮೇಯ್ನ್ ಆಗಿ ಇರೋವಂಥ ಸರ್ವೆ ನಂಬರ್ ಅಂದರೆ ಪ್ರಾಪರ್ಟಿ ಐಡೆಂಟಿಫಿಕೇಶನ್ ಅಂತ ಏನಿರುತ್ತೆ ಅದನ್ನೇ ಬದಲಾಯಿಸಲಿಕ್ಕೆ ಬರೋದಿಲ್ಲ. ಅಷ್ಟೇ ಅಲ್ಲ, ಈ ಒಂದು ಸರ್ವೆ ನಂಬರ್ನ ಬದಲಾಯಿಸಿರೋದನ್ನ ಮಾನ್ಯ ಮಾಡಲಿಕ್ಕೆ ಬರೋದಿಲ್ಲ ಮತ್ತು ಈ ಒಂದು ತಿದ್ದುಪಡಿ ಪತ್ರದಲ್ಲಿ ಮೂಲ ಮಾರಾಟಗಾರರ ಒಪ್ಪಿಗೆ ಇಲ್ಲದೆ ಅವರ ಸಹಿ ಇಲ್ಲದೆ ಮಾಡಿರೋವಂಥದ್ದು ಕಾನೂನಿನ ಮುಖಾಂತರ ಇದನ್ನು ಪರಿಗಣಿಸಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ತೀರ್ಪನ್ನು ನೀಡಿರುವಂಥದ್ದು.